ನಮಸ್ಕಾರ ಗೆಳೆಯರೆ. ಇಂದು ನಾವು ಕರ್ನಾಟಕದಲ್ಲಿ ಬಹಳ ಚರ್ಚೆಯಾಗುತ್ತಿರುವ ಹೇಟ್ ಸ್ಪೀಚ್ ಮತ್ತು ಹೇಟ್ ಕ್ರೈಮ್ಸ್ ಪ್ರಿವೆನ್ಷನ್ ಬಿಲ್ 2025 ಇದರ ಬಗ್ಗೆ ಸರಳವಾಗಿ ತಿಳಿದುಕೊಳ್ಳೋಣ. ಈ ಬಿಲ್ ಜಾರಿಗೆ ಬಂದರೆ ನಮ್ಮ ಸಮಾಜ, ನಮ್ಮ ಸೋಷಿಯಲ್ ಮೀಡಿಯಾ ಬಳಕೆ ಮತ್ತು ಫ್ರೀಡಮ್ ಆಫ್ ಸ್ಪೀಚ್ ಮೇಲೆ ದೊಡ್ಡ ಪರಿಣಾಮ ಬೀರುತ್ತದೆ. ಈ ಬಿಲ್ ಯಾಕೆ ತಯಾರಾಯಿತು? ಭಾರತದಲ್ಲಿ ಹೇಟ್ ಸ್ಪೀಚ್ಗೆ ಯಾವುದೇ ಡೆಡಿಕೇಟೆಡ್ ಹಾಗೂ ಕ್ಲಿಯರ್ ಕಾನೂನು ಇಲ್ಲ. IPC ಸೆಕ್ಷನ್ 153A 295A ಇದ್ದರೂ ಇವು ಎಲ್ಲ ಪರಿಸ್ಥಿತಿಗೂ ಸ್ಪಷ್ಟ ಗೈಡೆನ್ಸ್ ಕೊಡುವುದಿಲ್ಲ. ಇನ್ನು ಈಗಿನ ಈ ಸೋಷಿಯಲ್ ಮೀಡಿಯಾ ಯುಗದಲ್ಲಿ ಮಿಸ್ಇನ್ಫಾರ್ಮೇಷನ್ಸ್, ಪ್ರೊವೊಕೇಟಿವ್ ಸ್ಪೀಚಸ್, ಕಮ್ಯುನಲ್ ಪೋಸ್ಟ್ಸ್, ಕಮ್ಯುನಿಟಿ ಟೆನ್ಷನ್ಸ್, ಇಮೋಷನಲ್ ಪ್ರೊವೊಕೇಷನ್ಸ್ ಹಾಗೂ ಈ ಫೇಕ್ ನ್ಯೂಸಸ್ಗಳು ಹೆಚ್ಚಾಗುತ್ತಿರುವ ಕಾರಣದಿಂದಾಗಿ ಕರ್ನಾಟಕ ಸರ್ಕಾರವು ಈ ಹೊಸ ಬಿಲ್ಲನ್ನು ತರ್ತಿದೆ. ಈ ಬಿಲ್ನಲ್ಲಿ ಬರುವ ಮುಖ್ಯ ಅಂಶಗಳು ಒಂದೊಂದಾಗಿ ನೋಡ್ಕೊಂಡು ಹೋಗೋಣ. ಮೊದಲನೇದಾಗಿ ಹೇಟ್ ಸ್ಪೀಚ್. ಈ ಹೇಟ್ ಸ್ಪೀಚ್ ಅಂದರೆ ಒಬ್ಬ ವ್ಯಕ್ತಿ ಅಥವಾ ಗುಂಪಿನ ವಿರುದ್ಧ ನಾವು ಯಾವುದೇ ದ್ವೇಷ ಅಥವಾ ಆ ದ್ವೇಷದಿಂದ ಅವನಿಗೆ ಅವಮಾನ ಮಾಡಿದರೆ ಅದನ್ನು ಹೇಟ್ ಸ್ಪೀಚ್ ಎಂದು ಕರೆಯುತ್ತಾರೆ. ಈಗೇನಾದರೂ ಮಾಡಿದರೆ ಈಗಿನ ಈ ಕಾನೂನಿನ ಪ್ರಕಾರ 2 ರಿಂದ 10 ವರ್ಷದವರೆಗೆ ಜೈಲು ಶಿಕ್ಷೆ ಆಗುವ ಸಾಧ್ಯತೆ ಇದೆ. ಎರಡನೆಯದಾಗಿ ಕಲೆಕ್ಟಿವ್ ಲಯಬಿಲಿಟಿ. ಈಗ ಈ ಹೊಸದಾಗಿ ಇಂಟ್ರಡ್ಯೂಸ್ ಆಗಿರುವ ರೂಲ್ ಇದೆ. ಯಾರಾದರೂ ಒಬ್ಬ ವ್ಯಕ್ತಿ ಒಂದು ಸಂಘಟನೆಗೆ ಸೇರಿಕೊಂಡು ಹೇಟ್ ಸ್ಪೀಚ್ ಸ್ಪ್ರೆಡ್ ಮಾಡಿದರೆ ಆ ವ್ಯಕ್ತಿ ಮಾತ್ರವಲ್ಲ, ಆ ಸಂಘಟನೆಗೂ ಲೀಗಲ್ ಆ್ಯಕ್ಷನ್ ಆಗಬಹುದು. ನಿಮಗೆಲ್ಲ ಗೊತ್ತೇ ಇರುತ್ತೆ ಈ ಬಿಲ್ಲನ್ನು ಯಾಕೆ ಪಾಸ್ ಮಾಡ್ತಿದ್ದಾರೆ ಅಂತೇಳಿ. ಈಗ ನಡೆದಿರುವಂಥ ರೀಸೆಂಟ್ ಈ ವಿಷಯಗಳ ಬಗ್ಗೆ ನಿಮಗೆಲ್ಲ ಅರಿವಿರುತ್ತೆ ಅಂತ ತಿಳ್ಕೊತೇನೆ. ಮೂರನೇದಾಗಿ ಸೋಷಿಯಲ್ ಮೀಡಿಯಾ. ನಮ್ಮ ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ವಾಟ್ಸಪ್, ಎಕ್ಸ್ ಅಥವಾ ಟ್ವಿಟರ್ ಅಥವಾ ಯಾವುದೇ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ನಲ್ಲಿ ಕೆಟ್ಟದಾಗಿ ಮಾತನಾಡುವುದು, ಕೆಟ್ಟದಾಗಿ ಕಮೆಂಟ್ ಹಾಕೋದು, ಹೇಟ್ಫುಲ್ ಆಗಿ, ಕಮ್ಯುನಲ್ ಆಗಿ, ವೈಲೆಂಟ್ ಕಂಟೆಂಟ್ ಹಾಕಿದರೆ ಅದು ಪಬ್ಲಿಕ್ ಹೇಟ್ ಸ್ಪೀಚ್ ಎಂದು ಪರಿಗಣಿಸುತ್ತಾರೆ. ಹೇಟ್ ಸ್ಪೀಚ್ ಎಂದರೇನು? ನಾವು ಯಾವುದಾದರೂ ಒಂದು ಸಮುದಾಯ, ಧರ್ಮ, ಜಾತಿ ಅಥವಾ ಗುಂಪಿನ ಬಗ್ಗೆ ಅವಮಾನ ಮಾಡಬಾರದು, ಅದನ್ನು ಕೆರಳಿಸಬಾರದು, ವೈಲೆನ್ಸ್ಗೆ ಎಂಕರೇಜ್ ಮಾಡಬಾರದು, ಹೇಟ್ಫುಲ್ ಆಗಿ ಸ್ಲೋಗನ್ಸ್ ಇಡಬಾರದು. ಉದಾಹರಣೆಗೆ ಒಂದು XYZ ಕಮ್ಯುನಿಟಿ ಇಸ್ ಡೇಂಜರಸ್ ಅಂತ ಸ್ಲೋಗನ್ಸ್ ಇಡಬಾರ್ದು. ಈ ಗುಂಪನ್ನು ಹೊಡೆದು ಹಾಕಿ ಎಂದು ಸ್ಲೋಗನ್ಸ್ ಇಡಬಾರದು. ಇವೆಲ್ಲವೂ ಹೇಟ್ ಸ್ಪೀಚ್ ಆಗುತ್ತದೆ. ಇದರಿಂದ ಸಾರ್ವಜನಿಕರಿಗೆ ಏನೇನು ಪರಿಣಾಮ ಬೀರುತ್ತದೆ? ಒಂದು ವೇಳೆ ಈ ಬಿಲ್ ಏನಾದರೂ ಜಾರಿಗೆ ಬಂದರೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಯಾರ್ಯಾರು ಕೆಟ್ಟದಾಗಿ ಕಮೆಂಟ್ ಹಾಕ್ತಿದ್ರು ಅಥವಾ ಯಾರಿಗಾದರೂ ಬೈತಿದ್ರು ಇವರೆಲ್ಲರೂ ಜಾಗರೂಕರಾಗುತ್ತಾರೆ. ಸುಳ್ಳು ಸುದ್ದಿಗಳು ಹರಡುವುದು ತುಂಬ ಕಡಿಮೆ ಆಗುತ್ತದೆ. ಈ ಕೋಮು ಗಲಭೆಗಳು ಕಡಿಮೆ ಆಗುವ ಸಾಧ್ಯತೆ ತುಂಬ ಇದೆ. ನಮ್ಮಂಥ ಯೂತ್ಸ್ಗಳ ಮೇಲೆ ತಪ್ಪಾದ ಪ್ರೊಪಗಂಡ ಹೇರುವುದು ಕಡಿಮೆ ಆಗುತ್ತದೆ. ಆದರೆ ಇಲ್ಲಿ ಪ್ರಶ್ನೆ ಮೂಡುವುದೇನೆಂದರೆ, ಫ್ರೀಡಮ್ ಆಫ್ ಸ್ಪೀಚ್ ಮೇಲೆ ಯಾವುದಾದ್ರೂ ಪರಿಣಾಮ ಬೀರುವುದಾ? ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಈ ಬಿಲ್ ಕರ್ನಾಟಕಕ್ಕೆ ಬೇಕಾ ಅಥವಾ ಮಿಸ್ಯೂಸ್ ಆಗುವ ಚಾನ್ಸಸ್ ತುಂಬ ಇದೆಯಾ ಎಂದು ಕಮೆಂಟ್ನಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ಇನ್ನಷ್ಟು ಕಾನೂನು ಫ್ಯಾಕ್ಟ್ಸ್ ಪಡೆಯಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.